ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ ಗೌಡ. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನು ಅಂದರೆ ನಾರ್ಮಲ್ ವ್ಲಾಗ್ ಅಂದರೆ ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲನೂ ಕೂಡ ನಾನು ಆನ್ಲೈನಲ್ಲೇ ತಗೊಂಡಿರೋದು. ಸೊ ಆನ್ಲೈನ್ ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬಂದು ನೈಕಾ ಹಾಗೂ ಅಮೆಝಾನ್ ಎರಡೂ ಕೂಡ ಮಿಕ್ಸ್ ಆಗಿದೆ. ಸೊ ನಾರ್ಮಲಾಗಿ ಏನೇನು ಅವಶ್ಯಕತೆ ಇತ್ತೋ ಸೊ ಅದನ್ನು ಬೈ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಏನೇನು ಬೈ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಎಲ್ಲರಿಗೂ ನಾನು ಹೇಳಬೇಕು. ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ನನ್ನ ಪರವಾಗಿ ನಿಂತ್ಕೊಂಡ್ರಿ ಲಾಸ್ಟ್ ವ್ಲಾಗಲ್ಲಿ. ಅದಕ್ಕೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನನಗೋಸ್ಕರ ಎರಡು ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ. ತುಂಬ ಥ್ಯಾಂಕ್ಸ್ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ತುಂಬ ಪಾರ್ಸಲ್ಸ್ ಇದೆ. ಸೊ ಫಸ್ಟು ನೈಕಾಯಿಂದನೇ ಸ್ಟಾರ್ಟ್ ಮಾಡೋಣ. ನೈಕಾದಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಫಸ್ಟ್ ಅದರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಿಜ ಹೇಳಬೇಕು ಅಂತ ಇದನ್ನೆಲ್ಲ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಹಂಗೆ ಓಪನ್ ಮಾಡಿ ನೋಡಿಬಿಟ್ಟು ಕ್ಲೋಸ್ ಮಾಡಿದ್ದೆ. ನೋಡ್ಬೋದು ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ. ಸೊ ಮೊದಲಿಗೆ ವಿಶ್ ಕೇರ್ ಅವರ ಏರ್ ಗ್ರೋತ್ ಸಿರಮ್ ಆ್ಯಂಡ್ ಕಾನ್ಸಂಟ್ರೇಟ್. ಇದು ಯಾವುದೇ ರೀತಿಯಂಥ ಪ್ರಮೋಷನಲ್ ವಿಡಿಯೋ ಅಲ್ಲ. ಇದನ್ನು ನಾನಿನ್ನ ಯೂಸ್ ಮಾಡಿಲ್ಲ. ತುಂಬ ಜನ ಇದನ್ನು ಸಜೆಸ್ಟ್ ಮಾಡ್ತಿದ್ರು, ಅಂದರೆ ತುಂಬ ಜೆನ್ಯೂನ್ ಪ್ರಾಡಕ್ಟ್ ಅಂತ ಹೇಳ್ತಿದ್ರು. ಸೊ ಅದೇ ಕಾರಣಕ್ಕೆ ಯೂಸ್ ಮಾಡಿ ಅದಾದಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಇದನ್ನು ಬೈ ಮಾಡಿದ್ದೀನಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 999. ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ, ಬಟ್ 999 ಅಂತ ಹಾಕಿದ್ದಾರೆ. ಕಡಿಮೆನೂ ಕೊಟ್ಟಿರ್ಬೋದು, ಜಾಸ್ತಿ ಕೊಟ್ಟಿರ್ಬೋದು, ಗೊತ್ತಿಲ್ಲ. ನೆಕ್ಸ್ಟ್ ಇದು ನನಗೆ ಫ್ರೀಯಾಗಿ ಸಿಕ್ಕಿದ್ದು. ಸೊ ತುಂಬ ಆರ್ಡರ್ಸ್ ಮಾಡಿದ್ದಕ್ಕೆ ಇದು ನನಗೆ ಫ್ರೀಯಾಗಿ ಸಿಕ್ಕಿದ್ದು. ಇದು ಬಂದು ಫಾಕ್ಸ್ಟೈಲ್ ಅವರ ಮಾಯ್ಶ್ಚರೈಸರ್. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಇವತ್ತು ಯೂಸ್ ಮಾಡ್ತೀನಿ ಅಲ್ವಾ ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ಬಟ್ ಟ್ರೈ ಮಾಡಿ ಅಂದರೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟು ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ವಿಶ್ ಕೇರ್ ಅವರ ಅಂಡರ್ ಆರ್ಮ್ ರೋಲ್ ಆನ್ ಸಿರಮ್. ಸೊ ಇದು ಕೂಡ ತುಂಬ ಫೇಮಸ್ ಪ್ರಾಡಕ್ಟ್. ತುಂಬ ಜನ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿರೋದು ನಾನು ನೋಡಿದ್ದೀನಿ, ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೆ ಐ ವಿಲ್ ಟ್ರೈ ದಿಸ್. ಇದು 400 rupees. ಟ್ರೈ ಮಾಡಿದ್ಮೇಲೆ ವರ್ಕ್ ಆಗುತ್ತೆ ಇಲ್ವಾ ಅಂತ ತಿಳಿಸ್ತೀನಿ. ಆ್ಯಂಡ್ ಇದೆಲ್ಲರಿಗೂ ಗೊತ್ತಿರುತ್ತೆ, ನಾನು ಯಾವಾಗಲೂ ಯೂಸ್ ಮಾಡುವಂಥ ಸಿರಮು ಪ್ಲಮ್ ಅವರ ನಿಯಾಸಿನಮೈಡ್ ಸಿರಮ್. ಇದು ಏನಕ್ಕೆ ಅಂದರೆ, ಸೊ ನಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ ಆ್ಯಂಡ್ ಗ್ಲೋ ಬರೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ನಿಮಗೂ ಕೂಡ ಈ ಥರ ಏನಾದ್ರು ಡಲ್ ಸ್ಕಿನ್ ಇದ್ದರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ಇದು ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್. ನಾನಂತೂ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ನನ್ನ ತುಂಬ ವ್ಲಾಗ್ಸಲ್ಲಿ ನೀವು ನೋಡಿರ್ತೀರ ನಾನು ಯೂಸ್ ಮಾಡಿರೋದು. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡ್ಬೋದು ನೀವು. ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ ಅದರಲ್ಲಿ. ಕೋಲ್ಡ್ ಆಗಿಬಿಟ್ಟಿದೆ. ನೆಕ್ಸ್ಟು ಫಾಕ್ಸ್ಟೈಲ್ ಬಾಡಿ ವಾಶ್. ಇದು ಕೂಡ ತುಂಬ ರೇಟಿಂಗ್ಸ್ ಚೆನ್ನಾಗಿತ್ತು ಬಾಡಿ ವಾಶ್ಗೆ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್. ಐ ಡೋಂಟ್ ನೋ ವರ್ಕ್ ಆಗುತ್ತಾ ಇಲ್ಲ ಅಂತ. ಸೊ ಯೂಸ್ ಮಾಡಿದ್ಮೇಲೆ ತಿಳಿಸ್ತೀನಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ನಾನು ಇದನ್ನು ಯೂಸ್ ಮಾಡಿದ್ರೆ ಕಮೆಂಟ್ಸಲ್ಲಿ ತಿಳಿಸಿರ್ತೀನಿ ನಾನು. ಇದೇ 2 ತೊಗೊಂಡಿದ್ದೀನಿ. 2 ಹೆಂಗೆ ಅಂದರೆ ಅದು ಮಿಸ್ ಆಗಿಬಿಟ್ಟಿದೆ. ಬಟ್ ಓಕೆ, ಪರವಾಗಿಲ್ಲ. ಸೊ 2 ಇದೆ. ನೆಕ್ಸ್ಟ್ ಪ್ರಾಡಕ್ಟು ನಾನು ಇವಾಗ ತೊಗೊಂಡಿರೋದ್ರಲ್ಲಿ ತುಂಬ ಪ್ರಾಡಕ್ಟ್ಸ್ ನಾನು ಹೊಸದಾಗಿ ತೊಗೊಂಡಿರೋದು, ಟ್ರೈ ಮಾಡಬೇಕು ಅಂತಲೇ. ಇದು ಬಂದು ಲಕ್ಸ್ ಅವರ ಬಾಡಿ ಸ್ಕ್ರಬ್.
ಲಕ್ಸ್ ಬಾಡಿ ಸ್ಕ್ರಬ್. ನಂಗೆ ಹೇಳ್ಬೇಕಂದ್ರೆ ನನಗೆ ಬಾಡಿ ಸ್ಕ್ರಬ್ಸ್ ಅಂದರೆ ತುಂಬ ಇಷ್ಟ. ಏನಕ್ಕಂದರೆ ಅದ್ರ ಫ್ರೇಗ್ರೆನ್ಸ್ ಸಖತ್ತಾಗಿರುತ್ತೆ. ಆ್ಯಂಡ್ ಲಕ್ಸ್ದು ನಾನು ಬಾಡಿ ವಾಶ್ ಯೂಸ್ ಮಾಡಿದ್ದೀನಿ, ಅದರಲ್ಲಿ ತುಂಬ ಫ್ರೇಗ್ರೆನ್ಸ್ ಇರುತ್ತೆ. ಬಟ್ ಸ್ಕ್ರಬ್ಬಲ್ಲಿ ಯಾವ ಥರ ಫ್ರೇಗ್ರೆನ್ಸ್ ಇರುತ್ತೆ ಅಂತ ನೋಡೋದಕ್ಕೆ ಇದನ್ನು ಬೈ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಅಮೆಝಾನ್ದು ಹೋಗೋಣ. ಅಮೆಝಾನ್ ಬೇಡ, ಫಸ್ಟ್ ಫುಲ್ ಕಂಪ್ಲೀಟ್ ಮಾಡೋಣ. ಸೊ ಇದು ಬಂದು ಶ್ಯಾಂಪೂ ಹಾಗೂ ಕಂಡೀಷ್ನರ್. ಫಾರ್ ಅ ಚೇಂಜ್ ನಾನು ಯಾವಾಗಲೂ ಲಾರಿಯಲ್ ಪ್ರೊಫೆಷ್ನಲ್ ತೊಗೊಂಡಿದ್ದೆ. ಈ ಸತಿ ನಾನು ಒಲೋಪ್ಲೆಕ್ಸ್ ಅವ್ರದ್ದು ತೊಗೊಂಡಿದ್ದೀನಿ, ಶ್ಯಾಂಪೂ ಹಾಗೂ ಕಂಡೀಷ್ನರ್. ಹೇಳ್ಬೇಕು ಅಂದರೆ ಇದು ತುಂಬ ಒಳ್ಳೆ ಶ್ಯಾಂಪೂ ಹಾಗೂ ಕಂಡೀಷ್ನರ್ ಅಂತ ನಾನು ಕೇಳಿದ್ದೀನಿ. ಬಟ್ ತುಂಬ ಪ್ರೈಸ್ ಜಾಸ್ತಿ. ಸೊ ಪ್ರೈಸ್ ಜಾಸ್ತಿ, ಬಟ್ ಈಗ ವರ್ಕ್ ಆಗುತ್ತೆ ಅಂದರೆ ಇಷ್ಟು ಪ್ರೈಸ್ ಕೊಟ್ಟು ತೊಗೊಳೋದ್ರಿಂದ ಸೊ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಬೈ ಮಾಡಿದ್ದೀನಿ. ಸೊ ಯೂಸ್ ಮಾಡಿದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ತೀನಿ. ಸೊ ಅದೆರಡು ಸೇರಿಸಿ ಐ ಥಿಂಕ್ 6.5 ಏನೋ ಆಗುತ್ತೆ ಹತ್ರ. ನೆಕ್ಸ್ಟು ಸಿಕ್ಕಿರೋದೆಲ್ಲ ಫ್ರೀ ಬೀಸ್, ಎಲ್ಲ ಫ್ರೀ, ಅದ್ರ ಜೊತೆ ಸ್ಯಾಂಪಲ್ಸು. ಸೊ ಇದು ಒಲೋಪ್ಲೆಕ್ಸ್ ಅವರ ಪರ್ಫೆಕ್ಟರ್, ಇದು ಬಾಂಡ್ ಮೇಂಟೆನೆನ್ಸ್ ಶ್ಯಾಂಪು. ಸೊ ಹೌದು, ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ನನ್ನ ಹತ್ರ ಕೇಳಿದ್ರಿ. ಅಂದರೆ ಇವಾಗ ನಾವು ಯಾರನ್ನೋ ಒಬ್ರನ್ನ ತುಂಬ ಹಚ್ಕೊಂಡಿರ್ತೀವಿ. ಸೊ ಅವರು ಮೋಸ ಮಾಡಿದ್ಮೇಲೆ ಈಗ ನಾವು ಅದರಿಂದ ಹೊರಗೆ ಬರೋದು ಅಂತ. ಮೊದಲಿಗೆ ಹೇಳ್ಬೇಕಂದ್ರೆ ನಾವು ಯಾರನ್ನೂ ಹಚ್ಕೋಬಾರ್ದು. ಕೊನೆಗೆ ನಮಗೆ ಯಾರೂ ಆಗಲ್ಲ. ಖಂಡಿತವಾಗ್ಲೂ ನಾವು ಎಷ್ಟೇ ಹಚ್ಕೊಂಡಿದ್ರು, ಅವ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ಅಥವಾ ಎಷ್ಟೇ ಅವ್ರಿಗೆ ಕೇರ್ ಮಾಡಿ ನಮ್ಮ ಸ್ವಂತದವರು ನಮ್ಮ ಮನೆಯವರು ಅಂತ ನೋಡ್ಕೊಂಡಿದ್ರು ಖಂಡಿತವಾಗ್ಲೂ ಆಗಲ್ಲ. ಇದಂತೂ ಸತ್ಯವಾದಂಥ ಮಾತು. ಕೊನೆಗೆ ಆಗೋದು ನಮ್ಮ ಅಪ್ಪ ಅಮ್ಮ, ಇಲ್ಲಾಂದರೆ ನಮಗೆ ನಾವಾಗಬೇಕಷ್ಟೆ. ಸೊ ಇನ್ಯಾರೂ ಕೂಡ ಆಗೋದಿಲ್ಲ. ಇದನ್ನು ನಾನು ತಿಳ್ಕೊಂಡಿರೋದೊಂದು. ಇನ್ನೊಂದು ಏನು ಅಂದರೆ, ಸೊ ನಾವು ಹಚ್ಕೊಂಡಿರ್ತೀವಿ, ನಾವು ಮಾತಾಡ್ತಿರ್ತೀವಿ ಆ್ಯಂಡ್ ನಾವು ತುಂಬ ವ್ಯಾಲ್ಯೂ ಕೊಟ್ಟಿರ್ತೀವಿ. ಅಂದರೆ ನಮ್ಗೆ ಅನ್ನಿಸ್ತಿರತ್ತೆ, ನಾನು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಿ, ನಾನು ಇಷ್ಟೊಂದು ಕೇರ್ ಮಾಡ್ತಿದ್ದೀನಿ, ಖಂಡಿತವಾಗ್ಲೂ ಅವ್ರು ನಮ್ಮನ್ನ ಏನು ಅವಾಯ್ಡ್ ಮಾಡಲ್ಲ ಅಥವಾ ನಮಗೆ ಡಿಸ್ರೆಸ್ಪೆಕ್ಟ್ ಮಾಡೋದಿಲ್ಲ ಈ ಥರ ಅಂದ್ಕೊಂಡಿರ್ತೀವಿ. ಬಟ್ ಇದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಯಾಕಂದರೆ ಯಾವಾಗ ನಾವು ಅವ್ರು ಕೊಡೋದಕ್ಕಿಂತ ಜಾಸ್ತಿ ನಮ್ಮ ಕಡೆಯಿಂದ ಜಾಸ್ತಿ ಎಫರ್ಟ್ಸ್ ಇರುತ್ತೋ ಆ್ಯಂಡ್ ನಮ್ಮ ಕಡೆಯಿಂದ ಜಾಸ್ತಿ ವ್ಯಾಲ್ಯೂಸ್ ಇರುತ್ತೋ ಅವಾಗ ಯಾರೂ ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಅದಂತೂ ಖಂಡಿತವಾಗ್ಲೂ ನಿಜ. ಅವ್ರಿಗಿಂತ ಜಾಸ್ತಿ ನಾವೇ ಕೊಟ್ಟರೆ ಅವಾಗ ನಮಗೆ ರೆಸ್ಪೆಕ್ಟ್ ಖಂಡಿತವಾಗ್ಲೂ ಸಿಗೋದಿಲ್ಲ. ದಯವಿಟ್ಟು ಅಷ್ಟೇ ಯಾರೂ ಕೂಡ ಯಾರನ್ನೂ ಹಚ್ಕೊಳ್ಳೋಕೆ ಹೋಗಬೇಡಿ, ಹಚ್ಕೊಂಡು ನೋವು ಪಡಬೇಡಿ. ಯಾಕಂದರೆ ನೋವಿಂದ ಈಚೆ ಬರೋದು ತುಂಬ ಕಷ್ಟ. ಸೊ ಮುಂದುವರಿಯೋಣ. ಕೋಲ್ಡ್ ಆಗಿಬಿಟ್ಟಿದೆ ಗಾಯ್ಸ್, ತುಂಬ ನಾನು ತಲೆ ತಿಂದೆ ಅನ್ನಿಸ್ತಿದ್ಯಾ? ಸಾರಿ, ಅನ್ಸಿದ್ನ ಹೇಳ್ಕೊಳಕ್ಕೆ ಯಾರೂ ಇರಲಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ಕೊಂಬಿಟ್ಟೆ. ನೀವು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋಬೋದು, ಏನಿದ್ರು ನಂಗೆ ಮೆಸೇಜ್ ಮಾಡಿ. ನೆಕ್ಸ್ಟು, ಸೊ ಇದನ್ನು ತುಂಬ ನೀವು ನೋಡಿರ್ತೀರಾ, ಫಿಲಿಪ್ಸ್ ಅವರ ಸ್ಟೀಮರ್ ಇದು. ಸೊ ಕ್ಲೋತ್ ಸ್ಟೀಮರ್. ಇದನ್ನು ನಾನು ಏನಕ್ಕೆ ತಗೊಂಡೆ ಅಂದರೆ, ನಮ್ಮ ಐರನ್ ಮಾಡ್ತಿರಲಿಲ್ಲ ನಮ್ಮ ಮನೇಲಿ. ನಾನು ಹೇಗೆ ಡ್ರೆಸ್ಸು ಹೇಗೆ ಸುಕ್ಕಾಗಿರುತ್ತೋ ಸೊ ಅದೇ ಥರ ಹಾಕ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ಇದನ್ನು ನಾನು ತಗೊಂಡೆ. ಸೊ ಇದು ಖಂಡಿತವಾಗ್ಲೂ ಬದುಕಾಗತ್ತಾ ನೋಡ್ಬೇಕು. ಸೊ ಇದು ನಾನು ಅಮೆಝಾನಿಂದ ಬೈ ಮಾಡಿದ್ದು. ಅಮೆಝಾನಿಂದ ಇದು ನಾನು ಬೈ ಮಾಡಿದೆ. ಗೈಸ್, ನೆಕ್ಸ್ಟ್ ಬಂದು ಶಾರ್ಟ್ ಕುರ್ತಿ ತೊಗೊಂಡಿದ್ದೆ ಒಂದು, ಬಟ್ ಓಪನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸೈಜ್ ಚೆಕ್ ಮಾಡೋದಕ್ಕೆ ಅಂತ. ಸೊ ಬ್ಲೂ ಕಲರ್ ನೋಡ್ಬೋದು, ಇದು ಬ್ಲೂ ಕಲರ್ ಇದೆ. ಸೊ ಇದನ್ನು ಬೈ ಮಾಡಿದೆ ಯಾಕಂದರೆ ನನಗೆ ಶಾರ್ಟ್ ಕುರ್ತೀಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ಕಚ್ಚಿದಂಗೆ ಕಚ್ಚುತ್ತಿದ್ದೀನಿ, ಸಾರಿ. ಸೊ ಇದು ಕ್ಲೋತ್ ಆರ್ಗನೈಸರ್ಸು. ಸೊ ಇದನ್ನು ತುಂಬ ಭಾರ ಇರುತ್ತೆ, ಆಗ್ತಾಯಿಲ್ಲ. ಸೊ ಹಂಗೆ ನೋಡ್ಕೊಂಬಿಡಿ ಅಂತ ಆಗ್ತಾಯಿಲ್ಲ. ಇದರಲ್ಲಿ 8 ಪೀಸಸ್ ಇದೆ. ಇದನ್ನು ಅಮೆಝಾನಲ್ಲಿ ಬೈ ಮಾಡಿದ್ದು. ಏನಕ್ಕಂದರೆ ನಂತರ ತುಂಬ ಕ್ಲೋತ್ಸ್ ಇದೆ, ಜಾಗ ಸಾಲ್ತಾ ಇಲ್ಲ, ಅದಕ್ಕೆ ಇದರಲ್ಲಿ ತುಂಬಿ ಮೇಲ್ಕಿಟ್ಬಿಟ್ರೆ ಸೇಫ್ ಆಗಿರುತ್ತೆ ಅಂತ ಅಮ್ಮ ಬೈತಾನೇ ಇರ್ತಾರೆ, ಬಟ್ಟೆ ಎಷ್ಟು ತೊಗೊತೀಯ ಅಂತ. ಇದು ಶಾರ್ಟ್ ಕುರ್ತಿನೇ, ಬಟ್ ಬ್ಲ್ಯಾಕ್ ಕಲರ್.
ಬ್ಲ್ಯಾಕ್ ಡ್ರೆಸ್ ಎಷ್ಟೇ ಆದ್ರೂ ಬ್ಲ್ಯಾಕ್ ಮೇಲೇ ನಮಗೆ ಅಟ್ರಾಕ್ಟ್ ಆಗುತ್ತೆ, ಅದೇನೂ ಗೊತ್ತಿಲ್ಲ. ನೋಡ್ಬೋದು, ಟ್ರಾನ್ಸ್ಪರೆಂಟಾ ಅಲ್ಲ, ಟ್ರಾನ್ಸ್ಪರೆಂಟ್ ಅಲ್ಲ ಇದು. ಕಾಣಿಸ್ತಿದ್ದೀನಾ ಇಲ್ಲ ಅನ್ಸುತ್ತೆ. ಆ್ಯಂಡ್ ಲಾಸ್ಟ್ ಒಂದು ಕುರ್ತಿ ಇದೆ. ಏನಾದರೂ ಅಮೆಝಾನಲ್ಲಿ ಕುರ್ತೀಸ್ನ ಬೈ ಮಾಡಬೇಕು ಅಂದರೆ ಬೆಟರ್ ಈ ಬ್ರ್ಯಾಂಡದೇ ಬೈ ಮಾಡಿ, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಅವರ ಡಿಸೈನ್ಸ್ ಆ್ಯಂಡ್ ಪ್ರೈಸ್ ಅಫೋರ್ಡಬಲ್ ಆಗಿರುತ್ತೆ. ಗೋಶ್ರೀಕಿ. ಸೊ ನೋಡ್ಕೊಳ್ಳಿ, ಈ ಬ್ರ್ಯಾಂಡ್ ನೇಮ್ ನೀವು ಟೈಪ್ ಮಾಡಿದ್ರೆ ಸಾಕು ನಿಮಗೆ ಬರುತ್ತೆ. ತುಂಬ ಅಫೋರ್ಡಬಲ್ ಆಗಿರುತ್ತೆ ಕುರ್ತಿ. ದೆನ್ ಪ್ಯಾಂಟ್ ಬ್ಲೂ ಕಲರ್ ಆ್ಯಂಡ್ ಆರೆಂಜ್. ಸೊ ಗಾಯ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ವ್ಲಾಗ್. ಸೊ ನನ್ನ ವ್ಲಾಗಿಂದ ನಿಮಗೇನೋ ನನ್ನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಸಪೋರ್ಟ್ಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್.